ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಈ ದಿನಾಂಕ 21 ಜುಲೈ 2026 ಪ್ರಜಾವಾಣಿ ಪತ್ರಿಕೆಯಲ್ಲಿನ ಪರೀಕ್ಷಾಧಾರಿತ ಪ್ರಮುಖ ಸುದ್ದಿಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಈ ದಿನದ ಪತ್ರಿಕೆಯಲ್ಲಿ ಇರತಕ್ಕಂತಹ ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ, ಮೊದಲಿಗೆ ಫಿಫಾ ಫುಟ್ಬಾಲ್ ವಿಶ್ವಕಪ್ನ ಬಗ್ಗೆ ಒಂದು ಸುದ್ದಿ ಇದೆ. ನಂತರದಲ್ಲಿ ಟ್ಯುಡೆಂಗಾ ಲಸಿಕೆ ಬಗ್ಗೆ ಒಂದು ಸುದ್ದಿ ಇದೆ. ನಂತರ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದ ಒಂದು ಸುದ್ದಿ ಇದೆ. ನಂತರ ಆಂಡಿ ಬರ್ನ್ಯಾಮ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬ್ರಿಟನ್ಗೆ ನೂತನವಾಗಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ, ಇದೊಂದು ಸುದ್ದಿ ಇದೆ. ಈ 4 ಸುದ್ದಿಗಳನ್ನು ನಾವು ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡೋಣ. ನೋಡಿ, ಮೊದಲಿಗೆ ಪ್ರಜಾವಾಣಿ ಪತ್ರಿಕೆಯ ಮುಖಪುಟವನ್ನು ನಾವು ಗಮನಿಸೋದಾದರೆ, ಈ ದಿನಾಂಕ ಜುಲೈ 21, 2026 ಆಗಿರುತ್ತೆ. ಈ ದಿನಾಂಕದ ಪ್ರಮುಖ ಪರೀಕ್ಷಾಧಾರಿತ ಒಂದು ಸುದ್ದಿಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಮುಖಪುಟದಲ್ಲಿ ನೋಡಿ, ಕರ್ನಾಟಕದ 4ನೇ ಪಂಪ್ ಸ್ಟೋರೇಜ್ ಯೋಜನೆಗೆ ಪ್ರಸ್ತಾವ ಅಂತಿದೆ, ಇದು ಪರೀಕ್ಷೆಗೆ ಬರೋದಿಲ್ಲ. ನಂತರ ಮನೆ ಬಾಗಿಲಿಗೆ ಪ್ರಮಾಣ ಪತ್ರ ಅಂತ ಹೇಳಿ ಒಂದು ಹೇಳ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಗೆ ಸೇರಿರತಕ್ಕಂತಹ ಒಂದು ಸೇವೆ ಆಗಿರುತ್ತೆ. ಇದರ ಅಡಿಯಲ್ಲಿ ನಾವು ಗಮನಿಸೋದಾದರೆ, ನೋಡಿ, ದಾಖಲೆಗಳನ್ನು ಸುಲಭವಾಗಿ ಒದಗಿಸೋದಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಸುಮಾರು 4.85 ಕೋಟಿ ಕುಟುಂಬಗಳ ಮನೆ ಬಾಗಿಲಿಗೆ ತೆರಳಿ ಉಚಿತ ಜಾತಿ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಿಸಲು ಸರ್ಕಾರ ಮುಂದಾಗಿದೆಯಂತೆ. ಈ ದಾಖಲೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಕೈಗೊಂಡಂತಹ ಪ್ರಥಮ ರಾಜ್ಯ ಕರ್ನಾಟಕ ಆಗಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಕಂದಾಯ ಇಲಾಖೆಗೆ ಸೇರಿರತಕ್ಕಂತಹ ಒಂದು ಸೇವೆ ಆಗಿರುತ್ತೆ. ಪರೀಕ್ಷಾಧಾರಿತವಾಗಿ ಒಂದು ಪ್ರಿಲಿಮ್ಸ್ ದೃಷ್ಟಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸನ್ನು ಹೊಂದಿರೋದಿಲ್ಲ. ಆದರೆ ಮುಖ್ಯ ಪರೀಕ್ಷೆಯಲ್ಲಿ ನೀವು ಬರೀಬೇಕಾದ್ರೆ ಇಲ್ಲಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ನೀವು ಬಳಕೆ ಮಾಡ್ಕೋಬೋದಾಗಿರುತ್ತೆ. ನಂತರ ನೋಡಿ, ಸ್ಪೇನ್ ಮುಡಿಗೆ ಕಿರೀಟ ಅಂತೇಳಿ ಒಂದು ಸುದ್ದಿ ಇದೆ. ಇಲ್ಲಿ ಫಿಫಾ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದಾಗಿದ್ದು, ಇದನ್ನು ಪರೀಕ್ಷಾಧಾರಿತವಾಗಿ ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ಫಿಫಾ ಫುಟ್ಬಾಲ್ ವಿಶ್ವಕಪ್ನ ಬಗ್ಗೆ ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ನೋಡೋದಾದರೆ, ನೋಡಿ, ಫಿಫಾ ಪದದ ವಿಸ್ತೃತ ರೂಪ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ. ಇದು ರಾಷ್ಟ್ರಗಳ ಪುರುಷರ ಫುಟ್ಬಾಲ್ನ ಅತಿದೊಡ್ಡ ಜಾಗತಿಕ ಪಂದ್ಯಾವಳಿ ಆಗಿರುತ್ತದೆ. ಆಯೋಜನೆ ಮಾಡ್ತಕ್ಕಂಥವರು ಫಿಫಾ ಅವರು ಆಯೋಜನೆ ಮಾಡ್ತಾರೆ. ಮತ್ತು ಈ ಒಂದು ಫಿಫಾ ಫುಟ್ಬಾಲ್ ವಿಶ್ವಕಪ್ 1930ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೊದಲ ಬಾರಿಗೆ ಮೊದಲ ಆತಿಥೇಯ ರಾಷ್ಟ್ರ ಉರುಗ್ವೆ ರಾಷ್ಟ್ರ ಆಗಿರುತ್ತೆ. ಅದೇ ರೀತಿಯಾಗಿ ಸೇಮ್ ಈ ಉರುಗ್ವೆ ದೇಶವೇ ಸಹ ಮೊದಲ ಚಾಂಪಿಯನ್ ಆಗಿರುತ್ತೆ. ಸಾಮಾನ್ಯವಾಗಿ ಫಿಫಾ ಫುಟ್ಬಾಲ್ ವಿಶ್ವಕಪ್ 4 ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ. ನಂತರ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಬ್ರೆಜಿಲ್ ರಾಷ್ಟ್ರ. ಇದು 5 ಬಾರಿ ಫಿಫಾ ಫುಟ್ಬಾಲ್ನಲ್ಲಿ ವಿಶ್ವಕಪ್ ಅನ್ನು ಪಡೆದುಕೊಂಡಿದೆ. ಇನ್ನು 2026ರ ಫಿಫಾ ಫುಟ್ಬಾಲ್ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಆತಿಥೇಯ ರಾಷ್ಟ್ರಗಳು ಅಂದರೆ ಹೋಸ್ಟ್ ಮಾಡಿದಂತಹ ರಾಷ್ಟ್ರಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಟ್ಟಾಗಿ ಕೆನಡಾ, ಮೆಕ್ಸಿಕೋ ಹಾಗೂ ಅಮೆರಿಕ 3 ದೇಶಗಳು ಸೇರಿ ಒಟ್ಟಿಗೆ ಆಯೋಜನೆಯನ್ನು ಮಾಡಿರ್ತವೆ. ಈ ಬಾರಿ ಒಟ್ಟಾಗಿ 48 ತಂಡಗಳು ಭಾಗವಹಿಸಿರ್ತವೆ. ಇವುಗಳಲ್ಲಿ 12 ಗುಂಪುಗಳು, ಪ್ರತಿ ಗುಂಪಿನಲ್ಲಿ 4 ತಂಡಗಳು ಇಲ್ಲಿ ಇರುತ್ತವೆ. ಒಟ್ಟಾರೆಯಾಗಿ 104 ಪಂದ್ಯಗಳನ್ನು ಇಲ್ಲಿ ನಡೆಸಿರ್ತಾರೆ. ಒಟ್ಟಾರೆಯಾಗಿ ಈ ಒಂದು ಫಿಫಾ ಫುಟ್ಬಾಲ್ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಇದು ಯಾರ್ಯಾರು ಆಯೋಜನೆ ಮಾಡಿದ್ರು, ಅಂದರೆ ಯಾವ ರಾಷ್ಟ್ರಗಳು ಆಯೋಜನೆ ಮಾಡಿದ್ರು, ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ, ಮತ್ತು ಯಾವ ವರ್ಷ ಇದು ಪ್ರಾರಂಭ ಆಯಿತು, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಇಲ್ಲಿ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಅಂತಕ್ಕಂಥದ್ದು 1930ರಲ್ಲಿ ಪ್ರಾರಂಭ ಆಗುತ್ತೆ. ಉರುಗ್ವೆ ಪ್ರಥಮ ಆತಿಥೇಯ ರಾಷ್ಟ್ರ ಆಗಿರುತ್ತೆ. ಅದೇ ರೀತಿ ಪ್ರಥಮ ಚಾಂಪಿಯನ್ ಕೂಡ ಉರುಗ್ವೆ ಆಗಿರುತ್ತೆ. 4 ವರ್ಷಗಳಿಗೆ ಒಮ್ಮೆ ನಡೆಯತಕ್ಕಂಥದ್ದು. ಬ್ರೆಜಿಲ್ ಇದುವರೆಗೂ ಅತಿ ಹೆಚ್ಚಿನ ಬಾರಿ ಫಿಫಾ ಫುಟ್ಬಾಲ್ ವಿಶ್ವಕಪ್ಪನ್ನು ಅತಿ ಹೆಚ್ಚಿನ ಬಾರಿ ಪಡೆದಿರ್ತಕ್ಕಂಥದ್ದು. 2026ರಲ್ಲಿ ಒಟ್ಟು 48 ತಂಡಗಳು ಭಾಗವಹಿಸಿದ್ವು. ಹಾಗಾದರೆ 2026ರ ವಿಶ್ವಕಪ್ ವಿಜೇತರ ಒಂದು ದೇಶ ಯಾವುದು ಅಂತ ಹೇಳಿದ್ರೆ ಸ್ಪೇನ್ ಆಗಿರುತ್ತೆ. ಅರ್ಜೆಂಟೈನಾ ದೇಶದ ವಿರುದ್ಧವಾಗಿ ಸ್ಪೇನ್ ದೇಶ ಫಿಫಾ ಫುಟ್ಬಾಲ್ ವಿಶ್ವಕಪ್ಪನ್ನು ಎತ್ತಿ ಹಿಡಿದಿರುತ್ತೆ. ನಂತರ 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇರುತ್ತೆ. ಫೈನಲ್ನಲ್ಲಿ ಸ್ಪೇನ್ ದೇಶ ಅರ್ಜೆಂಟೈನಾ ದೇಶದ ವಿರುದ್ಧವಾಗಿ 1-0 ಅಂತರದಲ್ಲಿ ಇದು ವಿನ್ ಆಗಿರುತ್ತೆ ಹೆಚ್ಚುವರಿ ವೇಳೆಯಲ್ಲಿ. ವಿನ್ ಆಗಿರ್ತಕ್ಕಂಥದ್ದು ಸ್ಪೇನ್ ದೇಶ. ಯಾವ ದೇಶದ ವಿರುದ್ಧ ಅಂತ ಹೇಳಿದ್ರೆ ಅರ್ಜೆಂಟೈನಾ ದೇಶ ರನ್ನರ್ ಅಪ್ ಆಗಿರುತ್ತೆ. ಇದಿಷ್ಟು ಫಿಫಾ ಫುಟ್ಬಾಲ್ ವಿಶ್ವಕಪ್ಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ನಂತರದ ಸುದ್ದಿ, ಮಧ್ಯಪ್ರದೇಶ ವಿಧಾನಸಭೆಯಲ್ಲಿ ಯುಸಿಸಿ ಮನ್ನಣೆ, ರೈಲು ಟಿಕೆಟ್ ವರ್ಗಾಯಿಸಲು ಅವಕಾಶ, ಯುವಜನರ ಕಟ್ಟಡದ ಆಕ್ರೋಶ. ನೋಡಿ, ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತರಲೇಬೇಕು ಅಂತೇಳಿ ಒಂದು ಕಾರಣವನ್ನು ಇಟ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ನಂತರ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ ನಂತರ ಹಲವಾರು ಸಂಘಟನೆಗಳು ಇದರ ಪರವಾಗಿ ಬೀದಿಗೆ ಇಳಿದಿರ್ತಕ್ಕಂಥದ್ದು. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ನೆಕ್ಸ್ಟ್ ಲೋಕಬಲ್ಗೆ ಪ್ರಾಚಾರ್ಯ ಅಂತಿದೆ, ಇದು ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ. ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ ಇಲ್ಲ. ನಂತರ ಭಾರಿ ಮಳೆ, ಸಾವಿನ ಸಂಖ್ಯೆ 23ಕ್ಕೆ ಏರಿಕೆ ಇಲ್ಲ. ಬ್ರಿಟನ್ ಪ್ರಧಾನಿಯಾಗಿ ಆಂಡಿ ಬರ್ನ್ಹ್ಯಾಮ್ ಅಧಿಕಾರ ಸ್ವೀಕಾರ ಅಂತೇಳಿ ಒಂದು ಸುದ್ದಿ ಇದೆ. ನೋಡಿ, ಈ ಸುದ್ದಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. ನೋಡಿ, ಆಂಡಿ ಬರ್ನ್ಹ್ಯಾಮ್ ಅಂತಕ್ಕಂಥವರು ಪ್ರಸ್ತುತ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇವರು ಲೇಬರ್ ಪಕ್ಷದಿಂದ ಇವರು ಆಯ್ಕೆ ಆಗಿರ್ತಾರೆ. ಈ ಹಿಂದಿನ ಪ್ರಧಾನಿಯವರು ಕೇರ್ ಸ್ಟಾರ್ಮರ್ ಅವರಾಗಿರ್ತಾರೆ. ಇಲ್ಲಿ ಈ ಪ್ರಧಾನಿಯವರನ್ನ ಅಂದರೆ ಆಂಡಿ ಬರ್ನ್ಹ್ಯಾಮ್ ಈ ಪ್ರಧಾನಮಂತ್ರಿಯನ್ನ ನೇಮಕ ಮಾಡಿದವರು ಯಾರು ಅಂತ ಹೇಳಿದಾಗ ಕಿಂಗ್ ಚಾರ್ಲ್ಸ್ 3 ಅಂದರೆ 3ನೇ ಚಾರ್ಲ್ಸ್ ಅವರು ಇವರನ್ನ ನೇಮಕ ಮಾಡಿರ್ತಾರೆ. ಯುನೈಟೆಡ್ ಕಿಂಗ್ಡಮ್ನ ರಾಜಧಾನಿ ಲಂಡನ್ ಆಗಿರುತ್ತೆ. ಇಲ್ಲಿ ಬಳಸ್ತಕ್ಕಂತಹ ಒಂದು ಕರೆನ್ಸಿಯ ಹೆಸರು ಪೌಂಡ್ ಸ್ಟೆರ್ಲಿಂಗ್ ಆಗಿರುತ್ತೆ. ಹಾಗಾದರೆ ನಮಗೆ ಈ ಒಂದು ಪ್ರಧಾನಮಂತ್ರಿ ಯಾವುದೋ ಒಂದು ದೇಶದಲ್ಲಿ ಬದಲಾವಣೆ ಆದ ತಕ್ಷಣ ಅಥವಾ ನೂತನ ಪ್ರಧಾನಮಂತ್ರಿ ಬಂದ ತಕ್ಷಣ ನಮಗೆ ಆ ಒಂದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಆ ಟಾಪಿಕ್ ಅಂತ ನಾವು ನೋಡೋದಾದ್ರೆ, ನೋಡಿ, ಪ್ರಮುಖವಾಗಿ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 3 ಶತಮಾನಗಳಿಗೂ ಅಧಿಕ ಕಾಲ ನಮ್ಮ ಭಾರತವನ್ನು ಆಳ್ವಿಕೆ ಮಾಡಿದಂಥವರು ಬ್ರಿಟಿಷರು. ಈ ಬ್ರಿಟಿಷರ ದೇಶದಲ್ಲಿ ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಏನಾದರೂ ಬದಲಾವಣೆ ಉಂಟಾದಲ್ಲಿ ಅಂದರೆ ಆಡಳಿತಾತ್ಮಕವಾಗಿ ಅದು ನಮಗೆ ತುಂಬ ಮ್ಯಾಟರ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ. ನೋಡಿ, ಇದನ್ನು ನಮ್ಮ ಹಿಸ್ಟ್ರಿಗೆ ಯಾವ ರೀತಿ ಕರೆಕ್ಟ್ ಮಾಡ್ಬೋದು ಅಂತೇಳಿ ನಾವು ನೋಡೋದಾದ್ರೆ, ನೋಡಿ, ಭಾರತದ ಇತಿಹಾಸದಲ್ಲಿ ಬ್ರಿಟನ್ನ ಲೇಬರ್ ಪಕ್ಷದ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ,
1945ರಲ್ಲಿ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯಗಳಿಸುತ್ತೆ. ಸೊ ಇದರಲ್ಲಿ ಕ್ಲೆಮೆಂಟ್ ಆಟ್ಲಿ ಅನ್ನತಕ್ಕಂಥವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ನಂತರ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಅನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಯಾರು? ಕ್ಲೆಮೆಂಟ್ ಆಟ್ಲಿ ಅವರು. ಯಾಕೆ? ಭಾರತಕ್ಕೆ ಸ್ವಾತಂತ್ರ್ಯ ನೀಡೋದಕ್ಕೆ ಯೋಗ್ಯ ಇದೆಯಾ ಅಥವಾ ಇದರ ಬಗ್ಗೆ ಎಲ್ಲ ವಿಚಾರಗಳನ್ನು ಅಧ್ಯಯನ ಮಾಡೋದಕ್ಕೆ ಕ್ಯಾಬಿನೆಟ್ ಮಿಷನ್ ಅನ್ನು ಭಾರತಕ್ಕೆ ಕಳಿಸ್ಕೊಡಲಾಯಿತು. ಈ ಭಾರತ ಸಂವಿಧಾನದ ರಚನೆಗೆ ಈ ಒಂದು ಕ್ಯಾಬಿನೆಟ್ ಮಿಷನ್ ದಾರಿ ಮಾಡಿಕೊಡುತ್ತೆ. ಅಂದರೆ ಕ್ಯಾಬಿನೆಟ್ ಮಿಷನ್ನ ವರದಿಯ ಆಧಾರದ ಮೇಲೆ ನಮ್ಮ ಭಾರತದ ಸಂವಿಧಾನ ರಚನೆ ಆಗುತ್ತೆ. ಇದನ್ನು ಈಗಾಗಲೇ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಕ್ಯಾಬಿನೆಟ್ ಮಿಷನ್ ರಿಲೇಟೆಡ್ ಕ್ವಶನ್ಸ್. ನಂತರ 20 ಫೆಬ್ರವರಿ 1947ರಲ್ಲಿ ಕ್ಲೆಮೆಂಟ್ ಆಟ್ಲಿ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ 1948ರ ಜೂನ್ ಒಳಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನಾವು ನೀಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ನಂತರ 3 ಜೂನ್ 1947, ಇದು ಸಹ ಹಲವಾರು ಎಕ್ಸಾಮ್ಸ್ ಅಲ್ಲಿ ಈಗಾಗಲೇ ಕ್ವಶನ್ಸ್ ಆಗಿದೆ, ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಟವಾಗುತ್ತೆ. ಅಂದರೆ ಜೂನ್ 3ನೇ ತಾರೀಕು 1947ರಲ್ಲಿ ಮೌಂಟ್ ಬ್ಯಾಟನ್ ರವರು ಪಾಕಿಸ್ತಾನಕ್ಕೆ ಅದೇ ರೀತಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡೋದ್ರ ಬಗ್ಗೆ ಒಂದು ಯೋಜನೆಯನ್ನು ಪ್ರಕಟ ಮಾಡ್ತಾರೆ. ನಂತರದಲ್ಲಿ 15 ಆಗಸ್ಟ್ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲಾಗುತ್ತೆ. ಇಲ್ಲಿ ನಮ್ಮ ಒಂದು ಎಕ್ಸಾಮ್ಸ್ ಓರಿಯೆಂಟೆಡ್ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕ್ಲೆಮೆಂಟ್ ಆಟ್ಲಿ ಅವರು ಲೇಬರ್ ಪಾರ್ಟಿಗೆ ಸೇರಿದವರಾಗಿರ್ತಾರೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಬ್ರಿಟಿಷರ ಅಂದರೆ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಲೇಬರ್ ಪಕ್ಷಕ್ಕೆ ಸೇರಿದಂತಹ ಕ್ಲೆಮೆಂಟ್ ಆಟ್ಲಿ ಅವರಾಗಿರ್ತಾರೆ. ಅದೇ ರೀತಿ ಆ ಸಂದರ್ಭದಲ್ಲಿ ವೈಸ್ರಾಯ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಲಾರ್ಡ್ ವೆವೆಲ್ ಆಗಿರ್ತಾರೆ. ನಂತರ ನಮ್ಮ ಭಾರತದಲ್ಲಿ ಕೊನೆಯ ವೈಸ್ರಾಯ್ ಯಾರಾಗಿರ್ತಾರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅಂತ ನೋಡೋದಾದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರ್ತಾರೆ. ಅದೇ ರೀತಿ ಇವರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಕೊನೆ ವೈಸ್ರಾಯ್, ಅದೇ ರೀತಿಯಾಗಿ ಭಾರತದ ಅಂದರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಸಹ ಆಗಿರ್ತಾರೆ. ಇದಿಷ್ಟು ಸಹ ಎಕ್ಸಾಮ್ ಓರಿಯೆಂಟೆಡ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಇಂಗ್ಲೆಂಡ್ನಲ್ಲಿ ಅಥವಾ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆದಂತಹ ಒಂದು ರಾಜಕೀಯ ಬದಲಾವಣೆ ನಮ್ಮ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಥವಾ ಇದರ ಒಂದು ಇತಿಹಾಸವನ್ನು ನಾವು ಲಿಂಕ್ ಮಾಡಿ ಓದೋದಾದ್ರೆ ಇದಿಷ್ಟು ಮಾಹಿತಿಯನ್ನು ನಾವು ಕಡ್ಡಾಯವಾಗಿ ಓದ್ಕೋಬೇಕಾಗುತ್ತೆ. ನಂತರದ ಸುದ್ದಿ, ಏಕರೂಪದ ಭತ್ಯೆಗೆ ಸಮಿತಿ ರಚಿಸಿ ಅತ್ಯಾಚಾರ ಇದು ಬರೋದಿಲ್ಲ. LTCG ರದ್ದು ಸದ್ಯಕ್ಕೆ ಇಲ್ಲ. ನಂತರ ಎಥನಾಲ್ ಹೆಚ್ಚಳ ನಿರ್ಧಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಈ ಹಿಂದಿನ ಹಲವಾರು ಒಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಪ್ರಸ್ತುತ ಭಾರತದಲ್ಲಿ 20% ಎಥನಾಲನ್ನು ನಮ್ಮ ಪೆಟ್ರೋಲ್ನಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ನೋಡು, ಇದನ್ನು ಏಕಾಏಕಿ ಪೆಟ್ರೋಲ್ನಲ್ಲಿ 20% ಪ್ರಮಾಣವನ್ನು ಎಥನಾಲನ್ನು ಬಳಸಿಲ್ಲ. ಬದಲಾಗಿ ನೋಡಿ, 2013-14ರಲ್ಲಿ ಲೀಟರ್ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣದ ಪ್ರಮಾಣ 1.53% ಇತ್ತಂತೆ. ಅದರ ನಂತರ ಅದು 2025-26ರ ವೇಳೆಗೆ 20%ಕ್ಕೆ ಏರಿಕೆಯಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಆಗ್ತಕ್ಕಂಥ ಉಪಯೋಗಗಳು ಏನು ಅಂತ ನಾವು ನೋಡೋದಾದ್ರೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಕಚ್ಚಾ ತೈಲ ಆಮದು ತುಂಬ ಕಡಿಮೆ ಆಗುತ್ತೆ. ಸೊ ಇದರಿಂದಾಗಿ 952 ಲಕ್ಷ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ತಗ್ಗಿದೆ. ಅಂದರೆ ಇಂಡೈರೆಕ್ಟ್ಲಿ ಏನಾಗುತ್ತೆ, ಇಲ್ಲಿ ಪೊಲ್ಯೂಷನ್ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ನಂತರ ಎಥನಾಲ್ ಉತ್ಪಾದನೆಯಿಂದ ರೈತರಿಗೆ ಬಹುಮುಖವಾಗಿ ನೋಡಿ, ರೈತರಿಗೆ 1.66 ಲಕ್ಷ ಕೋಟಿ ಆದಾಯ ದೊರೆತಿದೆ. ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಥವಾ ಅನಾನುಕೂಲಗಳೇನು ಅಂತ ಹೇಳಿ ಕೇಳಬಹುದು ಹೊರತು ರೈತರಿಗೆ ಎಕ್ಸಾಕ್ಟ್ ಆಗಿ ಎಷ್ಟು ಕೋಟಿ ಲಾಭ ಆಗಿದೆ, ಎಷ್ಟು ಕೋಟಿ ನಷ್ಟ ಉಂಟಾಗಿದೆ ಅಥವಾ ಏನಾಗಿದೆ ಅಂತೇಳಿ ಈ ರೀತಿ ಪ್ರಶ್ನೆಗಳನ್ನು ಕೇಳೋದಿಲ್ಲ. ನಂತರದ ಸುದ್ದಿ, ಮಧ್ಯಕರೆ ಯಶವಂತಪುರ ಡಬಲ್ ಡೆಕ್ಕರ್ ಇಲ್ಲ, ಇದು ಇಲ್ಲ. ಮದ್ಯ ಸೇವಿಸಿ ವಾಹನ ಚಾಲನೆ ಇಲ್ಲ, ಇದು ಬರೋದಿಲ್ಲ. ಶರಾವತಿ ಪಂಪ್ ಸ್ಟೋರೇಜ್ ಇಲ್ಲ. ಬೆಂಗಳೂರು ಹಸಿರು ಅಭಿಯಾನ ಇಲ್ಲ. ಸೋನಂ ಬೆಂಬಲಕ್ಕೆ ನ್ಯಾಯಕ್ಕಾಗಿ ಸಂಸತ್ ಚಲೋ ಇಲ್ಲ, ಇದು ಇಲ್ಲ. ಇನ್ಯಾವುದು ಇಂಪಾರ್ಟೆಂಟ್ ಇಲ್ಲ. ಕಾವೇರಿ ನೀರು ಅಪಾರ್ಟ್ಮೆಂಟ್ಗೆ ನಿರಾಸಕ್ತಿ. ಅಪಾರ್ ಅರ್ಜಿ ನಮೂನೆ ತಿದ್ದುಪಡಿ ಮಾಡಿ. ನಂತರ ಪೂಜಾ ಸಾಮಗ್ರಿಗಳಿಗೆ ತಿಂಗಳಿಗೆ ಇದು ಇಲ್ಲ, ಇದು ಬರೋದಿಲ್ಲ. ಘನತ್ಯಾಜ್ಯ ಇದು ಬರೋದಿಲ್ಲ. ಜಿಲ್ಲಾ ಪಂಚಾಯತ್ಗೆ ವಿಶೇಷ ಶಾಲೆಯ ಹೊಣೆ ಅಂತ ಇಲ್ಲ. ಭಾರತ ಅಮೆರಿಕ ತಜ್ಞರ ಸಭೆ ಶೀಘ್ರ ಇಲ್ಲ, ಇದು ಬರೋದಿಲ್ಲ. ಹೈಕೋರ್ಟ್ಗೆ ಸೋನಂ ಪತ್ನಿ ಮೇಲ್ಮನವಿ ಬರೋದಿಲ್ಲ, ಇದು ಬರೋದಿಲ್ಲ. ಇದು ಬರೋದಿಲ್ಲ. ನೋಡಿ, ಪ್ರತಿನಿತ್ಯ ನಾವು ಪ್ರಜಾವಾಣಿ ಪತ್ರಿಕೆಯನ್ನು ಓದಬೇಕಾದ್ರೆ ಅಥವಾ ಯಾವುದೇ ದಿನಪತ್ರಿಕೆಗಳನ್ನು ನಾವು ಓದಬೇಕಾದ್ರೆ ಯಾವ ವಿಚಾರವನ್ನು ಓದಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ನಮಗೆ ಇರೋದಕ್ಕಿಂತಲೂ ಯಾವೆಲ್ಲ ಸುದ್ದಿಗಳನ್ನು ನಾವು ಓದಬಾರ್ದು ಅನ್ನತಕ್ಕಂಥ ಕ್ಲಾರಿಟಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಇರಬೇಕಾಗುತ್ತೆ. ನೋಡಿ, ಇಲ್ಲಿ ವಿಶ್ವ ಚಾಂಪಿಯನ್ರಿಗೆ ಆತ್ಮೀಯ ಸ್ವಾಗತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ FIFA 2026ರ FIFA ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಯಾರು ವಿನ್ ಆಗಿರ್ತಾರೆ? ಸ್ಪೇನ್ ದೇಶ ವಿನ್ ಆಗಿರುತ್ತೆ. ಯಾರ ವಿರುದ್ಧವಾಗಿ? ಅರ್ಜೆಂಟೈನಾ ವಿರುದ್ಧವಾಗಿ. ನಂತರ ಚೀನಾ ಓಪನ್ ಸಿಂಧು ಮೇಲೆ ನಿರೀಕ್ಷೆ. ಈಗಾಗಲೇ ನಾವು ಇದನ್ನು ಓದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ PV ಸಿಂಧು ಅವರು ಜಪಾನ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಒಂದು ಮೆಡಲನ್ನು ಅಂದರೆ ಮೊದಲ ಸ್ಥಾನವನ್ನು ಪಡೆಯೋದ್ರ ಮುಖಾಂತರ ಪಡ್ಕೊಂಡಿರ್ತಾರೆ. ನಂತರ ನೋಡಿ, 10 ಮಂದಿಗೆ ಗಾಯ, ವಸತಿ ಕಟ್ಟಡ, ನಾಗರಿಕ ಮೂಲಸೌಕರ್ಯಗಳಿಗೆ ಹಾನಿ, ಮಾಸ್ಕೋ ಮೇಲೆ 400 ಡ್ರೋನ್ ದಾಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರ ಮೇಲೆ ಎಷ್ಟು ಡ್ರೋನ್ಗಳ ಮೂಲಕ ದಾಳಿ ಮಾಡಿದ್ರು ಅಥವಾ ಯಾರ ಮೇಲೆ ಒಂದು ಬಂದೂಕುಗಳ ದಾಳಿ ಮಾಡಿದ್ರು, ಎಷ್ಟು ಜನ ಸತ್ರು, ಎಷ್ಟು ಜನ ಉಳಿದ್ರು, ಈ ರೀತಿಯಾದಂತಹ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಬರೋದಿಲ್ಲ. ಬದಲಾಗಿ ಏನು ನೋಡಿ, ಡೀಟೇಲ್ಡ್ ಆಗಿ ನೋಡೋದಾದ್ರೆ, ರಷ್ಯಾದ ರಾಜಧಾನಿ ಯಾವುದು? ಇಲ್ಲಿ ಮಾಸ್ಕೋ ಮೇಲೆ ಉಕ್ರೇನ್ 400ಕ್ಕೂ ಹೆಚ್ಚಿನ ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆಯಂತೆ. ಇಲ್ಲಿ ರಷ್ಯಾದ ರಾಜಧಾನಿ ಮಾಸ್ಕೋ ಇಂಪಾರ್ಟೆಂಟು. ನಂತರ ಉಕ್ರೇನ್ ರಾಜಧಾನಿ ಕೀವ್ ಸೇರಿದಂತೆ ವಿವಿಧ ನಗರಗಳ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸರಣಿ ದಾಳಿ ನಡೆಸಿದೆ. ನೋಡಿ, ಇಲ್ಲಿ ಉಕ್ರೇನ್, ಅದೇ ರೀತಿ ರಷ್ಯಾ, ನಂತರ ಇವುಗಳ ಕ್ಯಾಪಿಟಲ್ ಸಿಟೀಸ್ ಮೀನ್ಸ್ ರಾಜಧಾನಿಗಳಾಗಿರ್ತಕ್ಕಂಥ ಮಾಸ್ಕೋ, ಅದೇ ರೀತಿ ಕೀವ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವರು ಯಾಕೆ ಹೊಡೆದಾಡ್ತಾ ಇದ್ದಾರೆ, ಯಾಕೆ ಒಂದು ಸಂಘರ್ಷ ಏರ್ಪಟ್ಟಿದೆ ಅಂತ ನಾವು ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ನೋಡಿ, ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದ ಭಾಗವಾಗಿ ನಾವು ಚರ್ಚೆಯನ್ನು ಮಾಡೋದಾದ್ರೆ ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, 1991ರಲ್ಲಿ ಸೋವಿಯತ್ ಒಕ್ಕೂಟ ಅಂದರೆ USSR ವಿಸರ್ಜನೆಯಾದ ನಂತರ ಉಕ್ರೇನ್ ಸ್ವತಂತ್ರ ರಾಷ್ಟ್ರವಾಯಿತು. 1991ರಲ್ಲಿ ಸಪರೇಟ್ ಆಗಿ ಸ್ವತಂತ್ರವನ್ನು ಇದು ಪಡೆದುಕೊಳ್ಳುತ್ತೆ ಉಕ್ರೇನ್ ದೇಶ. ತದನಂತರ ಏನಾಗುತ್ತೆ, ಈ ಒಂದು ರಷ್ಯಾ ಮತ್ತು ಉಕ್ರೇನನ್ನು ತನ್ನ ಭದ್ರತಾ ವಲಯದ ಭಾಗವೆಂದು ಪರಿಗಣಿಸ್ತಾ ಇತ್ತು. ಉಕ್ರೇನನ್ನು ರಷ್ಯಾ ಏನಂತ ಪರಿಗಣಿಸ್ತಾ ಇತ್ತು? ನಮ್ಮ ಭದ್ರತಾ ವಲಯದ ಭಾಗ ಈ ಒಂದು ಉಕ್ರೇನ್ ಅಂತೇಳಿ
ಅದು ಪರಿಗಣಿಸ್ತಾ ಇತ್ತು. ಆದರೆ ಉಕ್ರೇನ್ ಏನು ಮಾಡುತ್ತೆ ನಂತರದಲ್ಲಿ ಯುರೋಪಿಯನ್ ಯೂನಿಯನ್ ಅದೇ ರೀತಿಯಾಗಿ ನ್ಯಾಟೋ ಜೊತೆ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸಿತು. ಇದರಿಂದಾಗಿ ಸಾಮಾನ್ಯವಾಗಿ ರಷ್ಯಾಗೆ ಕೋಪ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ನ್ಯಾಟೋ ಆಗಿರ್ಬೋದು ಅಥವಾ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಇವು ಎರಡೂ ಸಹ ತನ್ನ ಭದ್ರತೆಗೆ ಅಂದರೆ ರಷ್ಯಾ ಭದ್ರತೆಗೆ ಅಪಾಯ ಅಂತೇಳಿ ರಷ್ಯಾ ಭಾವಿಸಿರುತ್ತೆ. ಆದುದರಿಂದಾಗಿ ಉಕ್ರೇನ್ ದೇಶವನ್ನು ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಒಟ್ಟಾರೆಯಾಗಿ ಒಂದು ಪ್ರೈಮರಿ ರೀಸನ್ ಏನು, ಯಾಕೆ ಉಕ್ರೇನನ್ನು ರಷ್ಯಾ ದ್ವೇಷ ಮಾಡುತ್ತೆ ಅಂತೇಳಿ ಪ್ರೈಮರಿ ರೀಸನ್ ಅನ್ನು ಕೇಳಿದಾಗ ಇದು EU ಅಂದರೆ ಯುರೋಪಿಯನ್ ಒಕ್ಕೂಟ ಅದೇ ರೀತಿಯಾಗಿ ನ್ಯಾಟೋ ಜೊತೆ ಅತಿ ಹೆಚ್ಚು ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಈ ಒಂದು ಬೆಳವಣಿಗೆ ರಷ್ಯಾ ದೇಶಕ್ಕೆ ಇಷ್ಟ ಆಗೋದಿಲ್ಲ. ಬಿಕಾಸ್ ಯಾಕೆ ಯುರೋಪಿಯನ್ ಯೂನಿಯನ್ ಅದೇ ರೀತಿಯಾಗಿ ನ್ಯಾಟೋ ಇವೆರಡೂ ಸಹ ರಷ್ಯಾ ದೇಶದ ಭದ್ರತೆಗೆ ಅಪಾಯ ಅಂತೇಳಿ ಇದು ಮನಗಂಡಿರುತ್ತೆ. ನಂತರ ನೋಡೋದಾದ್ರೆ 2014ರಲ್ಲಿ ರಷ್ಯಾ ಕ್ರಿಮಿಯಾ ಅಂತಕ್ಕಂಥ ಒಂದು ಪ್ರಾಂತ್ಯವನ್ನು ತನ್ನೊಂದಿಗೆ ವಿಲನ ಮಾಡಿಕೊಳ್ಳುತ್ತೆ. ಸೊ ಪೂರ್ವ ಉಕ್ರೇನ್ನ ಡೊನೆಟ್ಸ್ ಮತ್ತು ಲುಹಾನ್ಸ್ ಪ್ರದೇಶಗಳಲ್ಲಿ ರಷ್ಯಾ ಬೆಂಬಲಿತ ಪ್ರತ್ಯೇಕವಾದಿಗಳೊಂದಿಗೆ ಸಂಘರ್ಷ ಆರಂಭ ಆಗುತ್ತೆ. ನಂತರ 24 ಫೆಬ್ರವರಿ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಸೇನಾ ದಾಳಿಯನ್ನು ಆರಂಭಿಸುತ್ತೆ. ಸೊ ಇಲ್ಲಿ ಸಂಘರ್ಷಕ್ಕೆ ಪ್ರಮುಖ ಕಾರಣಗಳು ಏನು ಅಂತೇಳಿ ನಾವು ನೋಡಿದಾಗ ನೋಡಿ, ಇಲ್ಲಿ ನ್ಯಾಟೋ ವಿಸ್ತರಣೆ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಏನಿದೆ ಇದರ ವಿಸ್ತರಣೆ ಕುರಿತ ರಷ್ಯಾದ ಆತಂಕ ಒಂದು ಕಾರಣ ಆಗಿರುತ್ತೆ. ನಂತರ ಉಕ್ರೇನ್ನ ಯುರೋಪಿಯನ್ ಒಕ್ಕೂಟದ ಒಲವು, ಉಕ್ರೇನ್ ದೇಶ ಯುರೋಪಿಯನ್ ಒಕ್ಕೂಟ ಏನಿದೆ ಈ ಒಕ್ಕೂಟದ ಕಡೆ ಒಲವು ತೋರಿಸ್ತಕ್ಕಂಥದ್ದು ಸಹ ರಷ್ಯಾಗೆ ಇಷ್ಟ ಆಗೋದಿಲ್ಲ. ನಂತರ ಕ್ರಿಮಿಯಾದ ಮೇಲಿನ ನಿಯಂತ್ರಣ, ನಂತರ ಡೋನ್ಬಾಸ್ ಪ್ರದೇಶದ ವಿವಾದ ಕೂಡ ಈ ಒಂದು ರಷ್ಯಾ ಅದೇ ರೀತಿಯಾಗಿ ಉಕ್ರೇನ್ ರಾಷ್ಟ್ರಗಳ ನಡುವೆ ಇರುತ್ತೆ. ಹಾಗೂ ಕೊನೆಯದಾಗಿ ಭೂ ರಾಜಕೀಯ ಮತ್ತು ಭದ್ರತಾ ಹಿತಾಸಕ್ತಿಗಳು ಕೂಡ ಇಲ್ಲಿ ಕಾರಣ ಆಗುತ್ತೆ. ಯಾರೆಲ್ಲ ಮುಖ್ಯ ಪರೀಕ್ಷೆಗೆ ಅಪಿಯರ್ ಆಗ್ತಾ ಇದ್ದೀರಾ ಅವರೆಲ್ಲರೂ ಈ ರೀತಿಯಾಗಿರ್ತಕ್ಕಂತಹ ಪಾಯಿಂಟ್ಸ್ ಅನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ರಿವಿಷನ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗಾದ್ರೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಸಂಘರ್ಷದ ಭಾಗವಾಗಿ ನಮ್ಮ ಭಾರತದ ನಿಲುವು ಏನು ಅಂತ ನಾವು ನೋಡಿದಾಗ ನಮ್ಮದು ಆಲ್ವೇಸ್ ತಟಸ್ಥ ನಿಲುವಾಗಿರುತ್ತೆ. ಈಗ ತಾವು ಗಮನಿಸಬಹುದು, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಸಮಯದಲ್ಲೂ ಸಹ ನಮ್ಮ ಭಾರತ ತಟಸ್ಥ ನಿಲುವನ್ನ ತಳೆದಿದೆ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಯುದ್ಧ ನಿಲ್ಲಿಸಿ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿದೆ ನಮ್ಮ ಭಾರತ. ಇದು ಯುದ್ಧದ ಯುಗವಲ್ಲ ಎಂಬ ಭಾರತದ ಸಂದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಿತು. ಸೊ ನಾವು ಆಲ್ವೇಸ್ ಇಡೀ ಪ್ರಪಂಚದಲ್ಲಿ ಯಾರ ನಡುವೆ ಯುದ್ಧ ಆದರೂ ಸಹ ನಮ್ಮ ಭಾರತದ ಒಂದು ನಿಲುವು ಏನಾಗಿರುತ್ತೆ ಅಂತ ಹೇಳಿದ್ರೆ ತಟಸ್ಥ ನಿಲುವಾಗಿರುತ್ತೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಒಂದು ಯುದ್ಧದ ಪರಿಣಾಮಗಳು ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಜಾಗತಿಕ ಆಹಾರ ಮತ್ತು ಗೋಧಿ ಪೂರೈಕೆಗೆ ಹೊಡೆತ ಕೊಡುತ್ತೆ, ತೈಲ ಮತ್ತು ಅನಿಲ ಬೆಲೆ ಏರಿಕೆ ಆಗುತ್ತೆ, ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ, ಜಾಗತಿಕ ಹಣದುಬ್ಬರ ಹೆಚ್ಚಳ ಆಗುತ್ತೆ, ಲಕ್ಷಾಂತರ ಜನರು ನಿರಾಶ್ರಿತರು ಆಗ್ತಾರೆ. ಬಿಕಾಸ್ ಇಷ್ಟು ಒಂದು ಪರಿಣಾಮಗಳು ಯಾಕೆ ಸಂಭವಿಸುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ಗೋಧಿ ಆಗಿರ್ಬೋದು ಅಥವಾ ಕೆಲವೊಂದು ಫುಡ್ ಗ್ರೇನ್ಸ್ ಆಗಿರ್ಬೋದು ರಷ್ಯಾ ಅಥವಾ ಉಕ್ರೇನ್ ದೇಶಗಳಲ್ಲಿ ಅಥವಾ ಸಂಬಂಧಪಟ್ಟಂತಹ ದೇಶಗಳಲ್ಲಿ ಅತಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತೆ. ಅದೇ ರೀತಿಯಾಗಿ ತೈಲ ಮತ್ತು ಅನಿಲಗಳು ಕೂಡ ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ, ಪ್ರೊಡ್ಯೂಸಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸಾಮಾನ್ಯವಾಗಿಯೇ ಎರಡೂ ದೇಶಗಳ ನಡುವೆ ಒಂದು ಸಂಘರ್ಷ ಏರ್ಪಟ್ಟಾಗ ಈ ಎಲ್ಲದರ ಮೇಲೆ ಪರಿಣಾಮ ಏರ್ಪಡುತ್ತೆ. ನಂತರ ಹಾಗಾದರೆ ಪ್ರೆಸೆಂಟ್ ಸ್ಟೇಟಸ್ ಏನು ಇರೋದು ಅಂತ ನಾವು ನೋಡೋದಾದ್ರೆ ಯುದ್ಧ ಇನ್ನೂ ಸಹ ಸಂಪೂರ್ಣವಾಗಿ ಕೊನೆಗೊಂಡಿರೋದಿಲ್ಲ. ಸೊ ಇನ್ನು ಮುಂದುವರ್ತಾ ಇರುತ್ತೆ. ಆದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂತಹ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ಸ್ ಮಾನವೀಯ ನೆರವು ಹಾಗೂ ಶಾಂತಿ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇರ್ತವೆ. ಸೊ ಇಲ್ಲಿ ಮೇಜರ್ ಆಗಿ ಒಂದು ಪ್ಲೇಸಸ್ ವಿವಾದಿತ ಪ್ರದೇಶಗಳು ಯಾವುದು ನಾವು ನೋಡಿದಾಗ ಕ್ರಿಮಿಯಾ, ಅದೇ ರೀತಿ ಡೊನ್ಬಾಸ್, ಅದೇ ರೀತಿಯಾಗಿ ಲುಹಾನ್ಸ್ ಅಂತಕ್ಕಂತಹ ಮೂರು ಪ್ರದೇಶಗಳು ಸಹ ಇಲ್ಲಿ ಲಿಟಿಗೇಷನ್ ಇರ್ತಕ್ಕಂತಹ ಒಂದು ಪ್ಲೇಸಸ್ ಆಗಿರುತ್ತೆ. ಒಟ್ಟಾರೆಯಾಗಿ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ವೆರಿ ಪ್ರೈಮರಿ ರೀಸನ್ ಏನು ರಷ್ಯಾ ಉಕ್ರೇನನ್ನು ದ್ವೇಷ ಮಾಡೋದಕ್ಕೆ ಅಂತ ಹೇಳಿದ್ರೆ ಉಕ್ರೇನ್ ದೇಶ ಯುರೋಪಿಯನ್ ಒಕ್ಕೂಟದ ಕಡೆ ಒಲವನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ನ್ಯಾಟೋ ಪಡೆಗಳ ಜೊತೆ ಅತಿ ಹೆಚ್ಚಿನದಾಗಿ ಗುರುತಿಸಿಕೊಳ್ಳೋದಕ್ಕೆ ಇದು ಪ್ರಾರಂಭ ಮಾಡುತ್ತೆ. ಇದು ರಷ್ಯಾಗೆ ಇಷ್ಟ ಆಗೋದಿಲ್ಲ. ಬಿಕಾಸ್ ಯಾಕೆ ಇಷ್ಟ ಆಗೋದಿಲ್ಲ ಅಂತ ನಾವು ನೋಡಿದ್ರೆ ರಷ್ಯಾ ದೇಶ ಈ ಯುರೋಪಿಯನ್ ಯೂನಿಯನ್ ಅದೇ ರೀತಿಯಾಗಿ ನ್ಯಾಟೋ ಪಡೆಗಳನ್ನು ತನ್ನ ಭದ್ರತೆಗೆ ಅಪಾಯ ಅಂತೇಳಿ ಪರಿಗಣಿಸಿರುತ್ತೆ. ನಂತರದ ಸುದ್ದಿ, ಸಿಂಧೂ ಜಲೋತ್ಪನ್ನ ಕೆನಡಾ ಬೆಂಬಲ ಕುರಿತು ಪಾಕಿಸ್ತಾನ PRC. ನೆಕ್ಸ್ಟ್ ದುಷ್ಟ ಯಶಸ್ಸಿನ ಅನುರಣ. ಇದು ಈ ಅಂಕಣ ಎಕ್ಸಾಮ್ ಓರಿಯೆಂಟೆಡ್ ಅಲ್ಲ ಆ್ಯಂಡ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕೂಡ ಆಗೋದಿಲ್ಲ. ಆ್ಯಂಡ್ ಯುದ್ಧ ಭೀತಿ ಮೀರಿದ ಕ್ರೀಡಾ ಸ್ಫೂರ್ತಿ ಆಟದ ಚೆಲುವಿಗೆ ಸ್ಪೇನ್ ಒಳಪು ಅಂತ ಹೇಳಿ ಕೊಟ್ಟಿದ್ದಾರೆ. ಈಗೇನು FIFA ವರ್ಲ್ಡ್ ಕಪ್ 2026 ನಾವೇನು ನೋಡಿದ್ವಿ ಆ ಎಲ್ಲ ಮಾಹಿತಿಯನ್ನು ಇಲ್ಲ ಕೊಡಲಾಗಿದೆ. ಸೊ ಒಮ್ಮೆ ನೀವು ಕಣ್ಣಾಡಿಸಿ ಅಥವಾ ನಾವು ಅಪ್ಲೋಡ್ ಮಾಡ್ತಕ್ಕಂತಹ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂತಹ ಒಂದು ಸಾಫ್ಟ್ ಕಾಪಿ ಏನಿದೆ ನೋಟ್ಸನ್ನು ಜಸ್ಟ್ ಅದನ್ನು ರಿವಿಷನ್ ಮಾಡಿದ್ರು ಕೂಡ ಸಾಕಾಗುತ್ತೆ. ನಂತರದ ಸುದ್ದಿ, ಸ್ಪೇನ್ ಕೆಂಪುಕೋಟೆಗೆ ವಿಜಯ ಪತಾಕೆ. ಸೊ ಫುಟ್ಬಾಲ್ದೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ದಿನದ ಒಂದು ಕೊನೆಯ ಸುದ್ದಿಯನ್ನು ನಾವು ನೋಡೋಣ ಎಕ್ಸಾಮ್ ಓರಿಯೆಂಟೆಡ್ ಆಗಿ. ನೋಡಿ, ಡೆಂಗಿ ಲಸಿಕೆಗೆ ಅನುಮತಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವುದೋ ಒಂದು ಲಸಿಕೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನೋಡಿ, ಡೆಂಗಿ ರೋಗವನ್ನು ನಿಯಂತ್ರಿಸತಕ್ಕಂತಹ ಲಸಿಕೆ ಟ್ಯುಡೆಂಗಾವನ್ನು, ಇದರ ಒಂದು ವೈಜ್ಞಾನಿಕ ಹೆಸರು TAK-003 ಆಗಿರುತ್ತೆ. ಇದನ್ನು ಭಾರತದ ಮಾರುಕಟ್ಟೆಗೆ ಬಿಡುಗಡೆಗೊಳಿಸೋದಕ್ಕೆ ಭಾರತ ಔಷಧ ನಿಯಂತ್ರಕ ಮಹಾನಿರ್ದೇಶನಾಲಯ ಅಂದರೆ DCGI ಅವರು ಅನುಮತಿಯನ್ನು ನೀಡಿದ್ದಾರಂತೆ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ನೋಡಿ, ಈ ಒಂದು ಟ್ಯುಡೆಂಗಾ ಲಸಿಕೆಯನ್ನು ಯಾಕೆ ಬಳಸ್ತಾರೆ, ಯಾವ ರೋಗದ ವಿರುದ್ಧವಾಗಿ ಅಂತ ಹೇಳಿದ್ರೆ ಡೆಂಗ್ಯೂ ಜ್ವರದ ವಿರುದ್ಧವಾಗಿ ಬಳಸಲಾಗುತ್ತೆ. ಇದರ ಒಂದು ಕಮರ್ಷಿಯಲ್ ನೇಮ್ ಏನು ಅಂತ ಹೇಳಿದ್ರೆ ಟ್ಯುಡೆಂಗಾ ಆಗಿರುತ್ತೆ ಹಾಗೂ ವೈಜ್ಞಾನಿಕ ಹೆಸರು TAK-003 ಆಗಿರುತ್ತೆ. ಇದನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಹೆಸರು ಯಾವುದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಟಕೆಡಾ ಫಾರ್ಮಾಸ್ಯೂಟಿಕಲ್ಸ್ ಅಂತೇಳಿ. ಇದು ಒಂದು ಜಪಾನ್ ದೇಶಕ್ಕೆ ಸೇರಿರ್ತಕ್ಕಂಥ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುತ್ತೆ. ಇದು ಡೆಂಗಿ ರೋಗದ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಡೆಂಗಿ ವೈರಸ್ನಿಂದ 4 ಸೇರೋಟೈಪ್ಗಳ ಅಂದರೆ ಒಟ್ಟಾರೆಯಾಗಿ
4 ಸೆರೋಟೈಪ್ಗಳ ವಿರುದ್ಧವಾಗಿ ಇದು ರಕ್ಷಣೆಯನ್ನು ನೀಡುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದನ್ನು ಶಿಫಾರಸು ಮಾಡಿದ್ದಾರೆ. ಹೆಚ್ಚಿನ ಡೆಂಗಿ ಹರಡುವ ಪ್ರದೇಶಗಳಲ್ಲಿ ಅದರಲ್ಲೂ ಸಹ 6 ರಿಂದ 16 ವರ್ಷದ ಮಕ್ಕಳಿಗೆ ಈ ಒಂದು ಕ್ಯೂಡೆಂಗಾ ಬಳಕೆಯನ್ನು ಶಿಫಾರಸು ಮಾಡಿದೆ ಇದು. ನಂತರ ಭಾರತದಲ್ಲಿ 2026ರಲ್ಲಿ DCG ಅನುಮೋದನೆ ಪಡೆದಂತಹ ಮೊದಲ ಡೆಂಗಿ ಲಸಿಕೆ ಇದಾಗಿರುತ್ತೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಕ್ಯೂಡೆಂಗಾ ಲಸಿಕೆ ಅಂದ ತಕ್ಷಣ ತಮಗೆ ಮೈಂಡ್ಗೆ ಬರಬೇಕಾಗಿರ್ತಕ್ಕಂಥದ್ದು ಇದು ಡೆಂಗ್ಯೂ ಲಸಿಕೆ ಆಗಿರುತ್ತೆ. ಇದಿಷ್ಟು ಸುದ್ದಿಗಳು ನಮ್ಮ ಈ ದಿನದ ಅಂದರೆ ದಿನಾಂಕ 21/7/2026 ಪ್ರಜಾವಾಣಿ ಪತ್ರಿಕೆಯಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಸುದ್ದಿಗಳಾಗಿರುತ್ತೆ. ಥ್ಯಾಂಕ್ ಯು.